ಯತೀಂದ್ರ ಕೈವಾರ ನಾರಾಯಣಪ್ಪನವರ 300ನೇ ಜಯಂತಿಯಂದು ನಮ್ಮ ಉಪವಿಭಾಗದಲ್ಲಿ ಗುತ್ತಿಗೆದಾರರು ಹಾಗೂ ಅಧಿಕಾರ ವರ್ಗದಿಂದ ಇವತ್ತು ಅವರ ಜಯಂತಿಯನ್ನು ನಾವು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಅವರು 300 ವರ್ಷಗಳ ಹಿಂದೆ ಹೇಳಿದಂಥ ಮಾತುಗಳು ಇವಾಗ ನಾವು ದಿನಂಪ್ರತಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಉತ್ತಮ ಮಾನವರಾಗಲು ಸಹ ಕಾರ್ಯ ಆಗ್ತದೆ ಅಂತ ನಮ್ಮ ನಂಬಿಕೆ. ತಾತಯ್ಯನವರು ತಮ್ಮ ಜೀವಿತಾವಧಿಯಲ್ಲಿ ನುಡಿದಂಥ ಮಾತುಗಳು ಈಗಿನ ತರುಣರಿಗೆ ಒಂದು ರೀತಿ ದಾರಿದೀಪ ಆಗ್ತದೆ. ಮತ್ತು ನಮ್ಮ ನೌಕರ ವರ್ಗದವರು ಇದನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಉತ್ತಮ ನೌಕರರಾಗಲು ಕಾರಣವಾಗ್ತದೆ. చింతలన్నీయు విడచి శ్రీ గురుని వేళ చింత చేయవే నీవు మనసా, చింత చేసినప్పుడే సిద్ధించు పరమా పదవి. శీఘ్రమున తెలియవే మనసా. సచ్చేవారిని చూసి వచ్చేవారిని చూసి, సచ్చేవారిని చూసి వచ్చేవారిని చూసి మత్సరం ಎಲ್ರಿಗೂ ನಮಸ್ಕಾರ. ಈ ದಿನ ನಾವು 300ನೇ ಜಯಂತಿಯನ್ನು ಬೆಸ್ಕಾಂ, KPTCL ಮತ್ತು ಗುತ್ತಿಗೆದಾರ ಸಹಕಾರದೊಂದಿಗೆ ನಾವು ಬೆಸ್ಕಾಮಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಕೈವಾರ ನಾರಾಯಣ್ ತಾತನ ತಮ್ಮೆಲ್ರಿಗೂ ಗೊತ್ತು. ಕೈವಾರದಲ್ಲಿ ಇವರು ನೆಲೆಸಿರ್ತಾರೆ. ಇವರೊಬ್ಬರು ದೈವ ಅಂಶ, ಪುರುಷರಂದ್ರೆ ತಪ್ಪಾಗಲ್ಲ. ಯಾಕೆಂದರೆ ಅವರು ಬಳೆ ವ್ಯಾಪಾರ ಮಾಡ್ತಾಯಿದ್ರು. ಮಾಡ್ತಾ ನಂತರ ಅವರು ದೈವ ಪುರುಷರಾಗಿ ಕಾಲಜ್ಞಾನಿಯಾಗಿ ಪರಿವರ್ತನೆ ಆಗ್ತಾರೆ. ಅವರು ಆ ಕಾಲದಲ್ಲಿ ನಾವು ದೀಪದಲ್ಲಿ ಸೀಮೆಎಣ್ಣೆ ದೀಪ ಮತ್ತು ಹರಳೆಣ್ಣೆ ದೀಪದಲ್ಲಿ ಬದುಕ್ತಾ ಇದ್ದ ಕಾಲದಲ್ಲಿ ಆವಾಗ ಅವರು ದೀಪ ಉಲ್ಟಾ ಉರಿತದೆ ಅಂತ ಹೇಳಿದ್ರು. ಆವಾಗ ಯಾರನ್ನ ಇಮ್ಯಾಜಿನ್ ಮಾಡೋಕ್ಕಾಗುತ್ತಾ ದೀಪ ಉಲ್ಟಾ ಉರಿತದೆ ಅಂದರೆ? ಇವ್ರು ಏನಪ್ಪ ಇವರು ಈ ಥರ ಹೇಳ್ತಾರೆ ಅಂತ ಹೇಳಿದ್ರು. ಇವತ್ತು ಅದೇ ಎಲೆಕ್ಟ್ರಿಸಿಟಿ ಬಂತು, ದೀಪಗಳೆಲ್ಲನೂ ಉಲ್ಟಾ ಉರಿತಾ ಇದೆ. ಅದೇ ರೀತಿ ನೀರನ್ನು ಸಹ ಸೊರ್ಬುರಿಯಲ್ಲಿ ಕುಡಿಬೇಕಾಗ್ತದೆ ಅಂತ ಒಂದು ಪರಿಸ್ಥಿತಿ ಬರ್ತದೆ ಅಂತ ಅವರು ಈಗ ಏನಾಗಿದೆ ಅದು ಸುಮಾರು ಒಂದು 300 ವರ್ಷಗಳ ಹಿಂದೆನೇ ಈಗ ಏನು ನಡೀತಾ ಇದೆ ಜೀವನ, ಈ ಮುಂದೆ ಯಾವ ಥರ ಆಗುತ್ತೆ ಅಂಥೇಳಿ ಇವತ್ತು ನಾವೆಲ್ಲನೂ ಬೋರ್ವೆಲ್ಗಳಲ್ಲಿ ನೀರು ಕುಡಿಯೋಂಥ ಪರಿಸ್ಥಿತಿ ಬಂದೈತೆ. ಈ ಒಂದು ಪರಿಸ್ಥಿತಿನ ಅವರು ಸುಮಾರು 300 ವರ್ಷಗಳ ಹಿಂದೆನೇ ಹೇಳಿದರು. ಆ ಥರ ಅವರು ಕಾಲಜ್ಞಾನಿಯಾಗಿದ್ದರು, ದೈವಾಂಶ ಪುರುಷರಾಗಿದೆ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಶಾರ್ಟ್ ಆಗಿ ಸ್ವೀಟ್ ಆಗಿರಬೇಕು. ಕೈವಾರ ತಾತಯ್ಯನವರ 300ನೇ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ, ಕೈವಾರ ತಾತಯ್ಯನವ್ರ ಬಗ್ಗೆ ಹೇಳ್ಬೇಕಂತಂದರೆ ಅವರು ತುಂಬ ದೈವ ಭಕ್ತರಾಗಿದ್ದರು. ದೇವರು ಅಂತೇಳಿ ಈಗ ಹೇಳಿದ್ರೂ ತಪ್ಪಿಲ್ಲ. ಯಾಕಂದರೆ ಅವರು ಆರಾಧ್ಯ ದೈವ ನಾರಾಯಣಪ್ಪನವರ ಆರಾಧ್ಯ ದೈವ ಭಕ್ತರಾಗಿದ್ದರು. ಅವರು ತುಂಬ ಬಡ ಕುಟುಂಬದಲ್ಲಿ ಜನಿಸಿ ಅವರು ಸುಮಾರು 17-18ನೇ ಶತಮಾನ ಅವರ ಜೀವಿತಾವಧಿ.
ಅವರು ಪ್ರತಿಯೊಂದು ಜಾತಿ ಧರ್ಮ ಎಲ್ಲನೂ ಸಮಾನತೆಯಿಂದ ಕಂಡಿರೋರೇ ಹೊರತು ಯಾವ್ದು ಮೇಲೂ ಯಾವ್ದು ಕೀಳು ಅನ್ನೋ ಒಂದು ಇದರಲ್ಲಿ ಅವರು ಬಂದಿಲ್ಲ. ಈಗ ಅವರಿಂದ ನಾವು ಭಾಳಷ್ಟು ವಿಷಯಗಳು ಹೇಳಿದ್ದಾರೆ. ಆದರೆ ಇವತ್ತು ನಾವು ಕಲಿಬೇಕಾಗಿರೋದು ಭಾಳಷ್ಟು ಇದೆ. ಆದರೆ ನಾವು ಕಲಿಬೇಕು ಅಂತಂದರೆ ನಾವು ಇತ್ತೀಚೆಗೆ ಪ್ರತಿಯೊಬ್ಬರು ಮಾತನಾಡ್ಬೋದು. ನಮ್ಮ ಕೈಗೆ ಈಗ ಮೊಬೈಲ್ ಒಂದು ಕಂಡುಹಿಡಿದಿದ್ದಾರೆ. ಈ ಮೊಬೈಲ್ ಏನಾಗಿದೆ ಅಂತಂದರೆ ಯಾವುದೇ ಜಾತಿ ಧರ್ಮಕ್ಕೆ ಯಾವುದಕ್ಕೂ ಸೀಮಿತ ಅಲ್ಲ. ಯಾರು ಬೇಕಾದ್ರೂ ಈ ಮೊಬೈಲ್ ನಾವು ಎಲ್ಲರ ಹತ್ರನೂ ಇದೆ. ಟಚ್ ಮಾಡಿದ್ರೆ ಕೈವಾರ ತಾತಯ್ಯನವ್ರ ಬಗ್ಗೆ ತುಂಬ ವಿಸ್ತಾರವಾದ ಒಂದು ಮಾಹಿತಿ ನಮ್ಗೆ ಸಿಗುತ್ತೆ. ಅದನ್ನು ಆದಷ್ಟು ನೋಡಿ ಅರ್ಥ ಮಾಡ್ಕೊಳ್ಳಿ. ಅವ್ರು ಯಾವ ರೀತಿ ಸೇವೆ ಮಾಡಿದ್ರು ಏನು ಅನ್ನೋದ್ರ ಬಗ್ಗೆ ನೋಡಿ. ಅವರು ಜೀವಿತಾವಧಿಯಲ್ಲಿ ಹಿಂದೆ ನಾನು ಹೇಳಿದೆ ಬೆಣಸ್ಕಲ್ಲಿಂದ ಅವ್ರಿಗೆ ಜ್ಞಾನೋದಯ ಆಯಿತು ಅಂತ ಹೇಳಿದೆ. ನಾನು ಅದನ್ನು ಬಿಟ್ಟು ಮುಂದೆ ಬೇರೆ ವಿಷಯಗಳನ್ನು ಹೇಳಕ್ಕೆ ನಾನು ಬರ್ತೀನಿ. ಕೈವಾರ ತಾತಯ್ಯನವರು ಹಾಕಿರುವಂಥ ಭದ್ರ ಬುನಾದಿ ಏನಿದೆ ಅದು ನಮ್ಮ ಜನ ಏನಾದರೂ ಅಳವಡಿಸ್ಕೊಂಡಿದ್ದರೆ ಇವತ್ತಿಗೆ ನಾವು ಭಾಳಷ್ಟು ಮುಂದುವರಿಬೋದಾಗಿತ್ತು. ಆದರೆ ನಮ್ಮಲ್ಲಿ ಹೇಳೋದು ಒಂದಾದರೆ ಮಾಡೋ ವ್ಯವಹಾರ ಇನ್ನೊಂದು. ಈ ಕುತಂತ್ರ ಬುದ್ಧಿ ಈ ಮಾನವನಿಗೆ ಯಾವತ್ತು ಹೋಗುತ್ತೋ ಅದುವರೆಗೂ ಇವರು ಸರಿದಾರಿಗೆ ಬರೋದಿಲ್ಲ. ಈಗ ನೋಡಿ, ಈಗ ನಮ್ಮ ದೇಶದಲ್ಲಿ ನಾವು ಒಂದನ್ನು ಕಾಣಬೇಕು. ಮುಕ್ಕೋಟಿ ಜೀವರಾಶಿಗಳು ಬೇಕಾದಷ್ಟು ಪ್ರಾಣಿ ಪಕ್ಷಿಗಳು ಎಲ್ಲ ಇದೆ. ಅದು ಯಾರನ್ನಾದರೂ ನಂಬಿದೆಯಾ? ಯಾವ ದೇವ್ರನ್ನೂ ಯಾವುದನ್ನು ನಂಬಿಲ್ಲ. ಪ್ರಕೃತಿಯ ಒಂದು ಬಿಟ್ಟರೆ ಬೇರೆ ಯಾವುದನ್ನು ನಂಬಿಲ್ಲ. ಆದರೆ ಇಲ್ಲಿ ಮುಕ್ಕೋಟಿ ದೇವರುಗಳು ಇನ್ನೊಂದು ಸೃಷ್ಟಿ ಮಾಡಿಕೊಂಡು ನಾನು ಹೆಚ್ಚು ನೀನು ಹೆಚ್ಚು, ನನ್ನ ಜಾತಿಗೊಂದು, ನನ್ನ ಧರ್ಮಕ್ಕೊಂದು, ನನ್ನ ಕುಲಕ್ಕೊಂದು ಈ ಕಿತ್ತಾಟ ಜಂಜರಾಟ ಇದೆ ಹೊರತು ಆ ದೇವ್ರಿಗೇನಾದರೂ ಒಳ್ಳೆ ತಾಕತ್ತು ಒಳ್ಳೆ ಮನಸ್ಸಿದ್ರೆ ಮನುಷ್ಯನ ಸಮಾನತೆಯಿಂದ ಬಾಳಿ ಬದುಕೋ ಅಂಥ ಒಂದು ದಾರಿ ಕೊಟ್ಟಿದ್ರೆ ಆಗ್ತಾಯಿತ್ತು. ಆ ಸಮಾನದ ಹಾದಿಯಲ್ಲಿ ಹಾದು ಹೋಗೋಂಥ ಒಂದು ದಾರಿದೀಪವನ್ನು ತೋರಿಸಿರೋರು ಕೈವಾರ ತಾತಯ್ಯನವರು. ಅವ್ರ ಹಾದಿಯಲ್ಲಿ ನಾವೆಲ್ಲ ಸಾಗೋಣ ಅಂತೇಳಿ ಹೇಳ್ತಾ ನಾನು ಒಂದು 2 ಮಾತನ್ನು ಮುಗಿಸ್ತೇನೆ. ಸದ್ಗುರು ಶ್ರೀ ಕೈವಾರ ತಾತಯ್ಯನವರ 300ನೇ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಎಲ್ರಿಗೂ ಕೋರ್ತಾ, ಶ್ರೀಯುತ ಕೈವಾರ ತಾತಯ್ಯನವರು ನಮ್ಮ ಒಂದು ಉಮ್ಮಡಿ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೈವಾರದವರು ಅಂತೇಳಿ ಹೇಳೋದಕ್ಕೆ ನಮಗೆಲ್ರಿಗೂ ಹೆಮ್ಮೆ ಅನ್ನಿಸ್ತದೆ. ಈಗ ಇಷ್ಟೊತ್ತನ್ನು ಸಾಹೇಬರು ಆಂಜಪ್ಪನವರು ಹೇಳ್ದಂಗೆ ಅವರು ಬಹಳ ಆದರ್ಶವಾಗಿ ಬದುಕಿ ತೋರಿಸಿದವರು. ಅವರ ಆದರ್ಶಗಳನ್ನು ನಾವು ಪಾಲಿಸೋಣ, ಧರ್ಮದಲ್ಲಿ ನಡೆಯೋಣ ಅಂತ ಎಲ್ರಿಗೂ ಶುಭಾಶಯಗಳನ್ನು ಕೋರ್ತಾ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. 300ನೇ ಜಯಂತಿಯನ್ನು ನಮ್ಮ ಮುಳಬಾಗಿಲು ಉಪವಿಭಾಗದಿಂದ KMCL ಮತ್ತು ಬೆಸ್ಕಾಂನಿಂದ ಆಚರಣೆ ಮಾಡ್ತಾ ಇದ್ದೀವಿ. ಕೈವಾರ ತಾತಯ್ಯನವರು 300 ವರ್ಷ ಹಿಂದ್ಗಡೆ ಹೇಳಿದ್ದಾರೆ. ಕೆಲವೆಲ್ಲ ಅವು ಸತ್ಯ ನಡೆದಿದೆ. ಊರು ಕಾಡಾಗುತ್ತೆ, ನೀರು ಸಮಸ್ಯೆ ಬರುತ್ತೆ. ಕೆಲವೆಲ್ಲ ಅವರು ಎಲ್ಲ ಜನಾಂಗಕ್ಕೂ ಎಲ್ಲಕ್ಕೂ ತಿಳಿಸಿದ್ದಾರೆ. ಅದೇ ಥರ ಮುಂದಿನ ಪೀಳಿಗೆ ನಾವು ಇದೇ ಥರ ನಡೆದುಕೊಂಡು ಹೋಗಬೇಕು. ಅವ್ರು ಹೇಳ್ದಂಗೆ ತಾತಯ್ಯನವರು ಹೇಳಿದಂಗೆ ಎಲ್ಲ ಅವರು ಕೆಲವು ಆಚರಣೆಗಳು ಧರ್ಮಗಳ ಬಗ್ಗೆ ಎಲ್ಲ ನಡೆದುಕೊಂಡು ಹೋಗ್ಬೇಕಂತ 2 ಮಾತು ಹೇಳಿ. టీకే మనసా బహు పాపములు చేసి యమ బాధపడనేలా, బహు పాపములు చేసి యమ బాధపడనేలా, బాట సక్కగా చూడు మనసా, బాట సక్కగా చూడు మనసా. చింతలన్నీయు విడచి శ్రీ గురుని వేళ చింత చేయవే నీవు మనసా, చింత చేసిన